ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ನೋ ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಡಬ್ದಲ್ಲಿ ದುಡ್ಡಿಟ್ಟು ಮನೆ ನಡ್ಸೋ ಕಿಲಾಡಿ ಲೇಡೀಸು, ಕಿವಿ ಮೇಲೆ ಹೋಗ್ಬಿಟ್ಟು ಮನೆ ನಡ್ಸೋ ಕಿಲಾಡಿ ಮಿಸ್ಟರ್, ನಾಟಿ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸು. ಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲ ಅಂತ ನಗ್ಸಕ್ಕೆ ನಾವು ಬಂದಿದ್ದೀವಿ. ನಗಕ್ಕೆ ಯಾಕ್ರಿ ಜಂಬ, ನಗರಿ ಮನಸ್ಸು ತುಂಬ. ಇದು ಕಿಲಾಡಿ ಕುಟುಂಬ. ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ. ಓಕೆ, ಕಾರ್ಯಕ್ರಮನ ಶುರು ಮಾಡ್ಬಿಡೋಣ. ಮೊದಲಿಗೆ ನಮ್ಮ ನವರಸ ನಾಯಕ ಜಗಣ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜು, ಏನಪ್ಪಾ ನಿನ್ನ ವೇಷ ನಮ್ಮ ಯೋಗರಾಜ ಭಟ್ರ ತರ ಆಯ್ತು. ಅಲ್ಲಿ ನಿಮಗೆ ಗೊತ್ತಾಗಿರ್ಬೇಕಲ್ಲ ಇವತ್ತು ಯಾರು ಬರ್ತಾವ್ರೆ ಪ್ರೋಗ್ರಾಮ್ಗೆ ಅಂತ. ಅದೇಣ ನಿಮ್ಮ ಆತ್ಮೀಯ ಗೆಳೆಯರು, ಕಾಮಿಡಿ ಕಿಲಾಡಿ ಉಪಾಧ್ಯಕ್ಷರು, ನಮ್ಮ ಯೋಗರಾಜ್ ಭಟ್ರು. ಯೋಗರಾಜ್ ಭಟ್ರು ಮಾತ್ರ ಅಲ್ಲ, ಹಂಗೆ ಮುಗುಳು ನಗೆ ಸಿನಿಮಾದ ನಾಯಕಿ ನಿಖಿತಾ ನಾರಾಯಣ್ ಕೂಡ ಬರ್ತವ್ರೆ. ಸೊ ವೆಲ್ಕಮ್ ಮಾಡ್ಬಿಡೋಣ. ಸೊ ಪ್ಲೀಸ್ ವೆಲ್ಕಮ್ ಮುಗುಳು ನಗೆ ಚಿತ್ರದ ನಿರ್ದೇಶಕರು, ವಿಕಟ ಕವಿ ಯೋಗರಾಜ್ ಭಟ್ರು, ಹಾಗೆ ನಾಯಕ ನಟಿ ನಿಖಿತಾ ನಾರಾಯಣ್. ನಿಲ್ಸಲೇ, ಮಾತಾಡಿದ್ರೆ ಭಟ್ರ ತರ ಮಾತಾಡು. ಭಟ್ರ ತರ ಡೈಲಾಗ್ ಹೊಡಿಬೇಕು. ಪ್ಲೀಸ್ ವೆಲ್ಕಮ್ ಮುಗುಳು ನಗೆ ಚಿತ್ರದ ನಿರ್ದೇಶಕರು ಯೋಗರಾಜ್ ಭಟ್ರು ಹಾಗೂ ನಾಯಕ ನಟಿ ನಿಖಿತಾ ನಾರಾಯಣ್. ಚಪ್ಪಾಳೆ ಹೊಡ್ರಪ್ಪ. ಸರ್ ನಮಸ್ಕಾರ. ತುಂಬಾ ಖುಷಿ ಆಗ್ತೈತೆ ಸರ್. ಏನ್ ಮಾತಾಡೋದು? ಇಲ್ಲ ನಿನ್ ಸ್ಟಾಪು. ನಾನು ಹೇಳಿದೀನಿ ಭಟ್ರು ತರಾನೇ ಮಾಡ್ಬೇಕು ನೀನು. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಯಾಕಂದ್ರೆ ನಮ್ಮ ಜೊತೆನೇ ಇದು ಕಾಮಿಡಿ ಕಿಲಾಡಿಲಿ ನಮ್ಮನ್ನೆಲ್ಲ ತಿದ್ದಿ ತೀಡಿ ಇಲ್ಲಿ ಗಂಟ ಕರ್ಕೊಂಡ್ ಬಂದಿರೋರು. ಮತ್ತೆ ನಿಮ್ಮನ್ನು ನೋಡಿದ್ದೀನಿ, ಖುಷಿ ಆಯ್ತೈತೆ. ನೀವೇ ನಿಮ್ಗೆ ಆಶೀರ್ವಾದ ಸುಮ್ಮನೆ ಬಿಟ್ಬಿಟ್ಟು ಅಲ್ಲೆಲ್ಲರೂ ಕೂತ್ಕೊಳ್ಳೋದು ಒಳ್ಳೇದು. ಹೇಳಿ, ನೀವು ಜಾಸ್ತಿ ನಗಾಡೋದೇ ನೋಡಿಲ್ಲ ನಾವು. ಆದ್ರೂ ಮುಗುಳು ನಗೆ ಅಂತ ಸಿನಿಮಾ ಮಾಡಿದ್ರೆ ಅದ್ರ ಬಗ್ಗೆ ಏನಾರು ಹೇಳ್ಬಿಡಿ ಸರ್. ಮುಗುಳು ನಗೆ ಅದು ಜಗ್ಗಣ್ಣನ ಎದುರುಗಡೆ ಮತ್ತೆ ತುಂಬಾ ಇಷ್ಟಪಡೋ ಕಾಮಿಡಿ ಕಿಲಾಡಿಗಳ ಪ್ರತಿಯೊಬ್ಬ ಕಲಾವಿದರು ನೀನು ಸೇರಿ ಅವ್ರ ಜೊತೆ ಕೂತಿದ್ದಾಗಲೇ ಶುರುವಾದ ಸಿನಿಮಾ ಅದು ಆ ಶೂಟಿಂಗ್ ಮಧ್ಯೆನೇ ಬರ್ತಿದೆ ಈ ಕಾರ್ಯಕ್ರಮಕ್ಕೆ. ಆಮೇಲೆ ಕಾಲು ಬೇರೆ ಎಳಿತಿದ್ದ ಇವನು. ನನಗೆ ಟೆಲಿಕಾಸ್ಟ್ ಟೈಮ್ ಗೊತ್ತಿಲ್ಲ, ಏನಾಗ್ತಿದೆ ಒಂದೆರಡು ರಾಮಾಯಣ ಕೊಟ್ಟಿಲ್ಲ ಇವನು, ಶಿವ ಮತ್ತೆ ನಯನ, ಆಮೇಲೆ ಸುಮಾರು ಜನ. ಅದು ಕಾಮಿಡಿ ಕಿಲಾಡಿಗಳಲ್ಲೂ ಮೇನ್ ಕ್ಯಾಂಪೇನ್ ಇದ್ದಿದ್ದು ನಗು. ಅಣ್ಣ ಈಗ್ಲಾರು ಒಂದ್ಸಲ ಹೇಳ್ಬಿಡಿ, ಕಾಮಿಡಿ ಕಿಲಾಡಿ ಎಷ್ಟು ಗಂಟೆಗೆ ಟೆಲಿಕಾಸ್ಟ್ ಆಯ್ತಿತ್ತು? 9:09. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮುಗುಳು ನಗೆಲಿ? ನನಗೆ ಮಾತಾಡ್ತಿರೋ ಭಟ್ರು ಅಂತ. ಫಸ್ಟ್ ಆಫ್ ಆಲ್ ಕಿಲಾಡಿ ಕುಟುಂಬಕ್ಕೆ ಕಿಲಾಡಿ ಟೀಮ್ನ ಕರೆದಿದ್ದೀರಾ, ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಗುಳು ನಗೆ ನನ್ನ ತುಂಬ ಸ್ಪೆಷಲ್ ಫಿಲ್ಮ್. ನಂಗೆ ಇದೊಂದು ದೊಡ್ಡ ಬ್ರೇಕ್ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ. ಇಬ್ಬರು ಸೂಪರ್ ಸ್ಟಾರ್ಸ್ ಜೊತೆ, ಲೈಕ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಮತ್ತು ಸರ್ ಸೂಪರ್ ಸ್ಟಾರ್ ಯೋಗರಾಜ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ಐ ಥಿಂಕ್ ಐ ಆಮ್ ವೆರಿ ಆನರ್ಡ್. ಜೊತೆಗೆ ನಮ್ಮ ಸ್ಪೆಷಲ್ ಗೆಸ್ಟ್, ಐ ಮೀನ್ ನಮ್ಮ ಸಿನಿಮಾಲಿ ಜಗ್ಗೇಶ್ ಸರ್. ನಿಮ್ಮ ಫಿಲ್ಮ್ಸ್ ನೋಡ್ತಾ ಬೆಳೆದಿದ್ದು, ಬಟ್ ಅವ್ರ ಜೊತೆ ಒಂದು ಸಾಂಗ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕ್ಕೆ ಸಿಕ್ತು. ಸೊ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಸಖತ್ ಜಾಲಿಯಾಗಿ ಹೆಂಗೆ ಕಾಮಿಡಿಯಾಗಿರ್ತೋ ಸೆಟ್ಸಲ್ಲೂ ಹಾಗೆ ಇತ್ತು ಸೆಟ್. ಅಂದ್ರೆ ಜಗ್ಗಣ್ಣರು ಮುಗುಳು ನಗೆಲ್ಲ ಆಕ್ಟ್ ಮಾಡಿದ್ರು. ಹೌದು. ಹೊಡೀರಿ ಇನ್ನೊಂದ್ಸಲ, ಹೊಡಿ 9. ಜಗಣ, ಭಟ್ರು ಸರ್ ನಾಯಕ ನಟಿ ಬಂದಿದ್ದಾರೆ, ಅದಲ್ಲದೆ ಭಟ್ರು ಬಂದಿದ್ದಾರೆ. ಇದೇ ಖುಷಿ ನಮಗೆ ನಮ್ಮ ಸೆಟ್ಟಿಗೆ. ಸೊ ಅದ್ರ ಬಗ್ಗೆ ಏನಾದರೂ ಹೇಳಿ. ಭಟ್ರು ಬಗ್ಗೆ ಒಂದೇ ಒಂದು ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಂದು ಕಾಲಮಾನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಹೆಸರನ್ನ ಮಾಡ್ಕೊಂಡು ಬಂದಿರೋಂಥವ್ರು ಸಾಲಲ್ಲಿ ಅನೇಕರಿದ್ದಾರೆ. ಅದರಲ್ಲಿ ನಿಮಗೆ ಪುಟ್ಟಣ್ಣ ಕಣಗಾಲ ಆಗ್ಬೋದು, ಸಿದ್ಲಿಂಗಯ್ಯ ಆಗ್ಬೋದು. ಅಷ್ಟು ದೊಡ್ಡ ಗ್ಯಾಪನ್ನ ಯಾರಾದರೂ ಒಬ್ರು ಫಿಲಪ್ ಮಾಡಿದ್ರು ಅಂದರೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಭಟ್ರೆ ಆ ಜಾಗಗಳನ್ನೆಲ್ಲ ಫಿಲಪ್ ಮಾಡಿದವರು ಅಂತ. ಮುಗುಳು ನಗೆ ಚಿತ್ರಕ್ಕೆ ಇಡೀ ರಾಜ್ಯ ಕಾಯ್ತಿದೆ, ನಾವು ಕಾಯ್ತಾ ಇದ್ದೀವಿ, ಇಡೀ ಪ್ರೇಕ್ಷಕ ವಲಯನೇ ಕಾಯ್ತಾ ಇದೆ. ಸೊ ನಾನು ಭಟ್ರನ್ನ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮದ ಒಂದು ವೀಕ್ಷಕರಾಗಿ ಆಸನ ಸ್ವೀಕಾರ ಮಾಡಿ ಅಂತ ವಿನಂತಿ. ಖಂಡಿತ. ಮುಗುಳು ನಗೆ
ಈ ಸ್ಕಿಟ್ ಪೂರ್ತಿ ಬಟ್ರ್ ಮುಖದಲ್ಲಿ ಮುಗುಳುನಾಗೆ ಇರಬೇಕು ಅನ್ನೋ ರೇಂಜಲ್ಲಿ ಸ್ಕಿಟ್ ಮಾಡ್ಕೊಂಡ್ ಬಂದವ್ರೆ. ನಗ್ತಾರೋ ಇಲ್ವೋ ನೋಡೋಣ. ನಗಿಸ್ತೀವಿ ಅಂತ ನಾವಂತೂ ಚಾಲೆಂಜ್ ಮಾಡ್ತೀವಿ. ಬಟ್ರೆ ನೀವು ನಗಕ್ಕೆ ರೆಡಿನಾ? ಗೊತ್ತಿಲ್ಲಪ್ಪ. ನಿಮ್ಮನ್ನ ಖಂಡಿತ ನಗಿಸ್ತೀವಿ ಅಂತ ಹೇಳ್ತಾ ಸ್ಕಿಟ್ ನ ಶುರು ಮಾಡ್ತಾ ಇದೀವಿ. ವಿತ್ ಯುವರ್ ಪರ್ಮಿಷನ್, ಓಕೆನಾ? ಪ್ಲೀಸ್. ಆಗ್ಬೋದು. ಓಕೆ, ಭಟ್ರು ಜಗಣ ಪರ್ಮಿಷನ್ ಕೊಟ್ಟಾಯ್ತು. ಕಿಲಾಡಿಗಳ ಬಂದ್ರು ಚಚ್ಚಕ್ಕೆ ರುಬ್ಬಕ್ಕೆ ದಬಾಕ್ಬಿಡಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ನಿಲ್ಲಿಸಿ ಸಾಂಗ್ ಬೇಕೆ ಸುತ್ತ ಸಿನಿಕಿದು. ಜಗಣ ಓದಿದ್ದು ಇಂಜಿನಿಯರಿಂಗ್ ಸರ್, ಮಾಡ್ತಾ ಇರೋದು ಕ್ಲೀನಿಂಗ್. ಹೌಸ್ ವೈಫು ಅಂತಿದ್ರು, ಇವಾಗ ಹೌಸ್ ಹಸ್ಬೆಂಡ್ ಆಗ್ಬಿಟ್ಟಿದ್ದಿ. ಒಂದು ಕಾಲದಲ್ಲಿ ನನಗೂ ಒಂದು ಕೈಯಲ್ಲಿ ಬಾಟ್ಲು, ಇನ್ನೊಂದು ಕೈಯಲ್ಲಿ ಚಿಪ್ಸ್ ಇರುತ್ತೆ. ಈಗ ನೋಡಿ, ಒಂದು ಕೈಯಲ್ಲಿ ತರಕಾರಿ, ಇನ್ನೊಂದು ಕೈಯಲ್ಲಿ ಚಾಕು ಹಿಡ್ಕೊಳ್ಳಂಗೆ ಆಗ್ಬಿಟ್ಟಿದೆ. ಏನು ಮಾಡ್ತೀರಾ ಪರಿಸ್ಥಿತಿ? ಅಲ್ಲ ಜಗಣ, ಹೊಸ್ದಾಗಿ ಮದುವೆ ಆದಾಗ ಒಂದು ಲುಕ್ ಕೊಟ್ಟರೆ ಸಾಕು, ನನ್ನ ಹೆಂಡತಿ ಕೊಯ್ಯೋ ಮರ ಅಂತ ಔತ್ಕೊಂಡ್ಬಿಡೋಳು. ಇವಾಗ ಅವಳ ಲುಕ್ಕಿಗೆ ನಾನು ಅಂತ ಔತ್ಕೋಬೇಕಾಗಿದೆ. ಮೊನ್ನೆ ರಸಮ್ಗೆ ಉಪ್ಪು ಖಾರ ಸರಿ ಆಗಲಿಲ್ಲ ಅಂತೇಳಿ ನೋಡ್ತಿಗಣ ಹೆಂಗ್ ಸುಟ್ಟವಳು. ಇನ್ನು ಹಸಿಗಾಯ ಆರಿಲ್ಲ. ಅವಳು ರವಿಕೆನ ಸರಿಯಾಗಿ ಇಸ್ತ್ರಿ ಮಾಡಲಿಲ್ಲ ಅಂತೇಳಿ ಇಸ್ತ್ರಿ ಪೆಟ್ಟಿಗೆನ ಹಚ್ಚಿ ಹಾಕ್ಬಿಟ್ಟಿದ್ದಾಳೆ. ಹೋಗ್ಲಿ ಬಿಡಪ್ಪ. ಇಲ್ಲಿ ಇಲ್ಲೊಂದು ಪ್ರಿಂಟ್ ಬಿಂತು, ಅಲ್ಲೊಂದು ಪ್ರಿಂಟ್ ಇತ್ತು, ಇನ್ನೊಂದ್ ಕಡೆ ಪ್ರಿಂಟ್ ಎಲ್ಲ ಸರಿಗೈತಾ? ಹಾಕಿದಾಳೆ. ಅವಳಿಗೆ ಯಾವಾಗ ಗ್ಯಾಪ್ ಸಿಗುತ್ತೋ ಅವಾಗ ಎಲ್ಲ ಹಾಕ್ಬಿಟ್ಟವಳು. ಆದ್ರೆ ತೋರ್ಸದ್ದು ಎಲ್ರಿದ್ರಿಗೆ ಚೆನ್ನಾಗಿರಲ್ಲ ಅಂತ. ನಾನು ಈ ಪ್ರಪಂಚದಲ್ಲ ಎಲ್ಲ ಪುರುಷರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಉದ್ಯೋಗಂ ಪುರುಷ ಲಕ್ಷಣಂ. ಈ ಜಾಬ್ ಇಲ್ಲದ ಜೀವನ ಜಿಪ್ ಇಲ್ಲದ ಪ್ಯಾಂಟ್ ಇದ್ದಂಗೆ, ಬಂಡವಾಳ ಎಲ್ಲ ಬಯಲಾಗ್ಬಿಡ್ತದೆ. ಅದಕ್ಕೆ ನಾನು ಈ ಕೆಲಸದಿಂದ ಮುಕ್ತಿ ಪಡ್ಕೋಬೇಕು ಅಂದ್ರೆ ಯಾವ್ದಾದ್ರೂ ಒಂದು ಅರ್ಜೆಂಟ್ ಜಾಬ್ ಹುಡ್ಕೋಬೇಕು. ಹುಡ್ಕೊಂಡು ಈ ಕೆಲಸದಿಂದ ಮುಕ್ತಿ ಪಡ್ಕೋಬೇಕು. ಬ್ರೋ 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 ಹಾಯ್ ಜಗಣ. ಹಾಯ್ ಬಿಡ್ರಿ ಸರ್. ಬ್ರೋ ಹಲೋ. ಓ ಬ್ರೋ, ಇಲ್ಲಿದ್ದೀರಾ? ಹಾ. ಮನೆ ಕೆಲಸ ಎಲ್ಲ ಆಯ್ತು. ಹಾ. ಬದನೆಕಾಯಿ ಬೇಕಾಯ್ತು ಸಾರು ಮಾಡಕ್ಕೆ. ಬದನೆಕಾಯಿ ಕೊಡ್ತೀರಾ? ನೀನು ಒಬ್ಬ ಗಂಡಸೇನು ಒಳ್ಳೆ ಮನೆಯಲ್ಲಿ ಹೆಂಗ್ಸ್ ಕೆಲಸ ಮಾಡ್ದಂಗೆ ಮಾಡ್ತಿಯಲ್ಲ, ನಾಚಿಕೆಗಲ್ಲ ನಿನಗೆ? ನೋಡಿದ್ರೆ ನಿನ್ ಹೆಂಗ್ಸಾಗ ಜ್ಞಾಪಕ ಬರ್ತದೆ ಅಲ್ಲ. ಮನೆ ಮುಂದೆ ಕಸ ಗುಡಿಸ್ಬಿಟ್ಟು ರಂಗೋಲೆ ಬಿಡೋದಂತೆ, ಒಳ್ಳೆ ನುಲ್ಕೊಂಡು ಪಾತ್ರೆ ತಿಕ್ಕದಂತೆ, ಕಸ ಗುಡ್ಸೋದಂತೆ, ಅವಳು ಸೀರೆ ರವಿಕೆನೆಲ್ಲ ಒಗೆದು ಒಣೆ ಹಾಕದಂತೆ. ಲೇ ಜರ್ಮನಿನೇ ಇದು? ಇಂಥ ಹಾಳು ಜನ್ಮಕ್ಕಿಂತ ನಾವು ಸಾಯೋದ್ ಮೇಲೂ ಕಣ, ಸಾಯೋದ್ ಮೇಲೂ. ಯಾವನವನು ಕೆಲ್ಸ ಮಾಡು ಅಂತಂದ್ರೆ ಹಾಲಲ್ಲಿ ನಿಂತ್ಕೊಂಡು ಡಿಸ್ಕಷನ್ ಮಾಡೋನು? ಮೆಂಟ್ರೆ ಏನು ಹೇಳಿ ಬೆಳಿಯಕ್ಕೆ ನಿಮ್ಗೆ? ಮೆಂಟ್ರೆ ಎಷ್ಟೇ ಕೊಡಿದ್ರೆ ಇಳಿಬೇಡ ಅಂತ ಹೇಳೋರಿ. ನನ್ನ ಹೆಂಡತಿ ಕಣು, ನನ್ನ ಹೆಂಡತಿ ಅಯ್ಯೋ ಜನ 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 ಜೇಬು ತುಂಬ ಹಣ, ಮೇಲಕ್ಕೆತ್ತಿ ಬಿಡಲು ಸದ್ದು ಟಂಟನಾಟನ. ಜಗಣ್ಣ, ಅಮ್ಮಂದು ಮಿಮಿಕ್ರಿ ನಾನು ಮಾಡಿ ಚೆನ್ನಾಗಿತ್ತಾ? ಚೆನ್ನಾಗಿಲ್ಲ ಹೇಳಿದ್ರೆ ನೀವು ಕಲಿಸಿದ್ದು ಸರಿ ಇಲ್ಲ ಅಂತ ಅರ್ಥ. ಏನ್ ಕಲಿಗಾಲನಪ್ಪ, ಮಕ್ಳು ಭಯ ಇಡ್ಸತ್ತಾರ ಆಗ್ಬಿಟ್ಟವ್ರೆ. ಸ್ಕೂಲಿಂದ ನೆಟ್ಟಗೆ ಬರೋದ್ಬಿಟ್ಟು ಇಂಥ ಕೆಲಸ ಮಾಡ್ತೀನಿ. ನನ್ಗೆ ಗೊತ್ತುಂಟು ನಿನ್ಗೆ ಅಮ್ಮ ಅಂತ ಹೇಳಿದ್ರೆ ನಿಗುಡ ರಾತ್ರಿ ಸೀರಿಯಲ್ ಅಲ್ಲಿ ಬರುವ ದೆವ್ವು ಅಲ್ವಾ? ಹಂಗೇನಿಲ್ಲ. ಹೋಗ ಹೋಗ ಓದ್ಕೋ ಹೋಗ್. ಪ್ರಸಾದ್ ನೋಡ್ದ, ಜಾಬ್ ಇಲ್ಲ ಅಂದ್ರೆ ಮಕ್ಕಳು ಕೂಡ ಎದ್ರಲ್ಲ ಅಂತಾರೆ. ಅದೇನೋ ಗೊತ್ತಿಲ್ಲ, ಸಡನ್ ಆಗಿ ಇವಳು ಬಂದ್ಲು ಅಂದ್ರೆ ಬಾಡಿಲಿರೋ ಪೇಟ್ ಸ್ಪಾಟ್ಸ್ ಎಲ್ಲ ಬಾಯಿಗೆ ಬಂದ್ಬಿಟ್ಟು. ಅದ್ಯಾಕೆ ನೀವು ಹಿಂಗೆ ಎಂಟಿಗೆ ಎದ್ಕೊತಿರ್ತೀವ? ಜಾಬ್ ಒಂದು ಸಿಗಬೇಕು ನನ್ನ ಕೈಗೆ. ಹಂಗೆ ಭಕ್ತ ಕುಂಬಾರ ಮಗನ ಹಾಕೊಂಡು ಕೆಸರಲ್ಲಿ ಮಗನ ತಗ್ತಾನಲ್ಲ, ಹಂಗ ನನ್ನ ಹೆಂಡ್ತಿನ ಕಾಲಲ್ಲಿ ಹಾಕೊಂಡು ಕಸ ಪಿಚ್ಚ ತುಳಿಬಿಡ್ತೀನಿ. ಬಾಬಾ ನೀನ್ ಹೇಳ್ತಾರೆ ಹಂಗೆ ಗಂಡಸ್ತಾನ ಹೆಚ್ಚಾಗ್ತದೆ ಬಾಬಾ. ಇನ್ನು ಏನ್ ಮಾಡ್ತೇ ಬಾಬಾ? ಅಷ್ಟೇ ಅಲ್ಲ, ಅವಳು ಜುಟ್ಟಿಟ್ಕೊಂಡು ಕೂದಲ ಕಿತ್ಬಿಟ್ಟು ಮಾತಿನಿಂದ ನೆಲ ಒರೆಸ್ತಾರಲ್ಲ, ಹಂಗ ಅವಳು ಕೂದಲಿಂದ ನೆಲ ರಪ 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 ಒರೆಸ್ಬಿಡ್ತೀನಿ. ಇನ್ನು ಏನ್ ಮಾಡ್ತೇ ಬಾ? ಅಷ್ಟೇ ಅಲ್ಲ, ಅವಳನ್ನ ಕಾಲು ಹಿಡ್ಕೊಂಡು ತಿರುಗಿಸಿ ವಾಗದು ಒಣೆ ಹಾಕ್ಬಿಡ್ತೀನಿ. ಅವಳು ಏನಾದ್ರೂ ಎದುರು ಮಾತಾಡ್ಬೇಕು ನನಗೆ, ಚಾಕು ತಗೊಂಡು ಕಚ ಚುಚ್ಚಿ ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ನಂಗೆ ಬಾಗಿಲು ಪ್ರದಕ್ಷ ಆಗಿದ್ದಾಳೆ ಬಾಬಾ, ಕಣ್ತರದು ನೋಡು.
ಊಟವನ್ನು ತಯಾರಿಸಿ ಎಲ್ಲರಿಗೂ ಊಟವನ್ನು ಬಡಿಸಿ ಭೋಜನ ಮಾಡುವುದರ ಮೂಲಕ ಹರಿಕತೆ ಭಾಗವು ಸಮಾಪ್ತಿಗೊಳ್ಳುತ್ತದೆ. ಗೋವಿಂದ ಗೋವಿಂದ. ಆನಂದ ಆನಂದ. ಏನೋ ಭಾರಿ ಮಾತಾಡ್ತಿದ್ದೀರಾ. ಅದು ಪಾಪ ಪ್ರಸಾದಂಗೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಹೆಂಗೆ ಅಂತ ಕೇಳ್ಕೊಡು. ಪ್ರಸಾದು ಹಲೋ ಏನಕ್ಕಂದ ಫೋನೇ ಇಲ್ಲದೆ ಮಾತಾಡ್ತಿದ್ಯಾ? ಅಕ್ಕ ಈ ಸೀಡ್ಲೆಸ್ ಕಿತ್ತಂತಾರ ಹ್ಯಾಂಡ್ಲೆಸ್ ಫೋನ್ ಅಕ್ಕ. ಓಹೋ, ಈಗ 2 ನಿಮಿಷ ಮುಂಚೆ ಅದೇನೋ ಪೌರುಷ ಪ್ರದರ್ಶನ ಮಾಡ್ದಂಗಿತ್ತು. ಅಯ್ಯೋ ಸೋಮ್ನೀರಕ್ಕ, ನನಗೇನು ಮಕ್ಕಳೇ ಆಗಿಲ್ಲ, ನಾನು ಎಲ್ಲಿಂದ ತೋರಿಸ್ತಿ ಪೌರುಷ? ಏನ್ರಿ, ನನಗದೇನೋ ದೂರದಿಂದ ನಿಮ್ ವಾಯ್ಸ್ ಕೇಳಿಸ್ತಿತ್ತು. ಅದೇನೋ ಗಸ 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 ಅಂತ ತಿಕ್ಬಿಡ್ತೀನಿ ಅಂತೇನೋ ಹೇಳ್ದಂಗೆ. ಹಂಗಲ್ಲ ಕಣೆ, ನೆಲದ ಮೇಲೆ ಕಸ ಜಾಸ್ತಿ ಇರಬಾರ್ದು, ನೀಟಾಗಿ ಗಸ 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 ಒರೆಸಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಅಮ್ಮ ಅಮ್ಮ ಅಲ್ಲಮ್ಮ, ಅಪ್ಪ ನಿನ್ನನ್ನು ಕಾಲಡಿಗೆ ಹಾಕಿ ವಿಷಕ್ಕೆ ಒಸಿಕೆ ಹಾಕ್ತೇನೆ ಅಂತ ಹೇಳಿದ್ದು. ಸುಮ್ಮನೆ ಮಧ್ಯದಲ್ಲಿ ತಂದಿರ್ಬೇಕು ನನಗೆ. ಮಗುಗೆ ಹೊಡಿತೀರಾ? ಹೊಡಿತಲ್ಲ ಕಣೆ, ಮುದ್ದು ಮಾಡ್ತಾ ಇದ್ದೀನಿ. ರೀ, ಈ ಚಾಕು ತಗೊಂಡು ಅದೇನೋ ಬಾಗ್ಲತ್ರ ಹೇಳಿದ್ರಲ್ಲ, ಹಾ ಚಕ ಚಿಕ ಚಿಕ ಅಂತ ಚಿಕ್ಕದಂಗೆ ಹೇಳ್ತೀರಾ, ಏನು ಹೇಳ್ತಿದ್ರಲ್ಲ? ಇಲ್ಲ ಬಂಗಾರಿ, ಆ ತರ ಏನಿಲ್ಲ. ನಿನ್ಗೇನೋ ಬೇರೆ ತರ ಕೇಳಿಸಿದೆ, ಟೆನ್ಷನ್ ಅಲ್ಲಿ ಬರ್ತೀಯಲ್ಲ ಕೆಲಸದಿಂದ, ಏನೇನೋ ಆ ತರ ಅನ್ಸುತ್ತೆ. ಕಾಫಿ ಕುಡಿ. ಅಕ್ಕ ನಾನು ಬರ್ತೀನಕ್ಕ. ಕೂತ್ಕೋ ಆರಾಮಾಗಿ, ಟೆನ್ಷನ್ ಮಾಡ್ಕೋಬೇಡ ಚಿನ್ನ, ಟೆನ್ಷನ್ ಮಾಡ್ಕೋಬೇಡ. ಚೆನ್ನಾಗಿದೆ ಕಾಫಿ? ಅದು ಒಂದು 50 ರೂಪಾಯಿ ರೀಚಾರ್ಜ್ ಮಾಡಿಸ್ಬೇಕಿತ್ತು. ಏ ನನ್ನ ಮಗನೇ, ಈ ಬಾಡಿಗೆ ಚಾರ್ಜ್ ಇಲ್ಲ, ಇನ್ ನಿಮ್ ಮೊಬೈಲ್ಗೆ ರಿಚಾರ್ಜ್ ಬೇರೆ ಕೇಡ. ಕೆಲ್ಸ ನೋಡೋಗ ಚಿನ್ನ, ಮೊಬೈಲ್ ಇದ್ಮೇಲೆ ಒಂದ್ ಸ್ವಲ್ಪನಾದ್ರೂ ರೀಚಾರ್ಜ್ ಇರ್ಬೇಕಲ್ವೇನೆ? ಅಯ್ಯೋ 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 ಅಯ್ಯೋ, ಕೇಳಿದ್ರ ಜಗಣ್ಣ ಲಾಜಿಕ್. ಮೊಬೈಲು ಅಂತಿದ್ಮೇಲೆ ರಿಚಾರ್ಜ್ ಇರ್ಬೇಕು. ಮೊಬೈಲ್ ಇದ್ರೆ ತಾನೇ ರೀಚಾರ್ಜ್. ಕೆಲ್ಸ ನೋಡೋದು. ಅಪ್ಪ ಅಪ್ಪ, ನಿಂಗೆ ಮೊಬೈಲ್ಗೆ 50 ರೂಪಾಯಿ ರೀಚಾರ್ಜ್ ಬೇಕಾ? ನಿಂಗೆ ಮೊಬೈಲ್ಗೆ 50 ರೂಪಾಯಿ ರೀಚಾರ್ಜ್ ಬೇಕಾ? ನಿಂಗೆ 50 ರೂಪಾಯಿ ರೀಚಾರ್ಜ್. ಏನ್ ಗಲಾಟೆ? ನಿನ್ ಮಗನಿಗೆ ಗೊಂಬೆ ತಂದು ಕೊಟ್ಟಿದ್ದೆ, ನನ್ನ ಜೊತೆ ಆಟ ಆಡ್ತಿದ್ದವನು. ಯಾರ ಹತ್ರ ಆವಾಜು? ನೋಡೆ ನಿನ್ ಮಗ ಮಾಡಿದವ ಅಂತ ಮೈ ಮೇಲಿರೋ ಬಟ್ಟೆ ಎಲ್ಲ ಅರ್ಧಾಕ್ಬಿಟ್ಟ. 1-2 ಜೊತೆ ಬಟ್ಟೆ ಕೊಡ್ಸು. ಅಯ್ಯೋ 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 ಅಯ್ಯೋ, ಕೇಳ ಕ್ಯಾಮ್ರಾಮನ್ ದೇವಣ್ಣ, ಇವ್ರು ನಾನು 2 ಜೊತೆ ಬಟ್ಟೆ ಕೊಡ್ಸ್ಬೇಕಂತೆ. ಮಾತಾಡ್ಸ್ಬೇಡ ಕಣೆ, ಅಲ್ಲಾಡ್ಸ್ಬಿಡ್ತಾರೆ. ಏನ ಕ್ಯಾಮ್ರಾ ಕಣೆ, ಕ್ಯಾಮ್ರಾನ? ದೇವಣ್ಣ ಏನ್ ಅಲ್ಲಾಡ್ಸೋದು? ಏ ಮಾತಾಡ್ತಾ ಇದ್ರೆ ಬ್ಯಾಗ್ ತೋರಿಸ್ಕೊಂಡು ನಿಂತ್ಕೋಚ. ಎಷ್ಟೋ ಕೊಬ್ಬು ನಿನಗೆ. ಏನು ಸರ್ ರಣಧೀರ ಅಂದ್ರೆ ನೀವೇನಾ? ನಾನೇ ನೋಡ್ರಿ ಗೊತ್ತಾಗ. ಸರ್ ನಿಮ್ಗೊಂದು ಜಾಬ್ ಇಂಟರ್ವ್ಯೂ ಲೆಟರ್ ಬಂದಿದೆ ಸರ್. ಇನ್ನೊಂದ್ಸಲ ಹೇಳು. ನಿಮಗೆ ಜಾಬ್ ಇಂಟರ್ವ್ಯೂ ಲೆಟರ್ ಬಂದಿದೆ ಸರ್. ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು. ಇನ್ನೊಂದ್ಸಲ ಹೇಳು. ನಿಮ್ಗೆ ಜಾಬ್ ಇಂಟರ್ವ್ಯೂ ಲೆಟರ್ ಬಂದಿದೆ ಸರ್. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಬಾಯಂದರೆ ಬಂದುಳಿಯುವ ಹಲೋ, ಏನ್ ಕನಸು ಕಾಣ್ತಿದ್ಯಾ? ಆ ಕನ್ಸಲ್ಲ ಇವತ್ತು ನನ್ಸಾಗಲ್ಲ. ಒಳಗಡೆ ಕೆಲ್ಸ ನೋಡ್ಕೋ ಹೋಗು. ನಾನ್ ಕೆಲ್ಸ ನೋಡ್ಬೇಕಾ? ಹಾ. ನೋಡ್ತೀನಿ ಕಣೆ, ಕೆಲ್ಸ ನೋಡ್ತೀನಿ. ನೋಡ್ತೀನಿ ಕಣೆ ಕೆಲ್ಸ. ಏನ್ರಿ ಇದ್ದಕ್ಕಿದ್ದಂಗೆ ಪೌರುಷ ಬಂದ್ಬಿಟ್ಟಿದೆ? ಪೌರುಷ ಬಂದಿರೋದಲ್ಲ, ಇತ್ತು, ಇವಾಗ ಎಕ್ಸ್ಪ್ಲೋರ್ ಆಗ್ತಾ ಇದೆ. ನನಗೆ ಕೆಲ್ಸ ಹೇಳ್ತೇನೆ. ಅಲ್ಲ, ಅಯ್ಯಯ್ಯೋ ದೇವ್ರೆ, ಏನ್ರಿ 2 ಕಡೆ ಕಪ್ಪಳಕ್ಕೂ ಹೊಡಿತೀರಾ? 2 ಕಪಾಳನ್ನು ಊದ್ಕೊಂಡ್ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗೋ ದುಡ್ಡು ಉಳಿಲಿ ಅಂತ ನನಗೆ ಜಾಬ್ ಹೇಳ್ತೇನೆ. ಯಾವ ಯಾಕ್ರಿ ಈ ತರ ಹೊಡಿತಾ ಇದ್ದೀರಾ? ನಂಗೆ ಜಾಬ್ ಸಿಕ್ಕಿದೆ. ಅಲ್ಲ ರೀ, ಜಾಬ್ ಸಿಕ್ಕ ಮೇಲೆ
ನಮ್ ಸಂಸಾರಕ್ಕೆ ತಾನೇ ಒಳ್ಳೇದಾಗದು. ನೋಡಿದ್ರೆ ಜಗಣ ಅದ್ ಹಂಗಲ್ಲ ರೀ. ಅಯ್ಯೋ 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 ಜಗಣ್ಣ. ಅಯ್ಯೋ 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 ಜಗಣ ಸರಿತಾ? ಬಿಡ್ಬೇಡ, ಡೈಲಾಗ್ ಕಮ್ಮಿ ಮಾಡು, ಹೊಡ್ತಾ ಜಾಸ್ತಿ ಮಾಡು, ಜನ ಎಂಜಾಯ್ ಮಾಡ್ತಾರೆ. ಹೊಡೆದಾಗ ನಾನೇನೋ ಮುದ್ದಾಗಿ ಹೊಡೆದ್ರೆ ನೀವು ತನ್ನ ಕೊಡ್ದಂಗ್ ಹೊಡಿತೀರಲ್ರಿ. ಹೊಡಿತಾ ಇದ್ದೆ ಜಗಣ. ಈ ಎಮ್ಮೆನ ಲೋನ್ ನಲ್ಲಿ ಕೊಟ್ಬಿಟ್ಟು ಗೌರ್ಮೆಂಟ್ನವರು ಸೀಲ್ ಹೊಡಿತಾರಲ್ಲ ಕಿವಿಗೆ, ಹಂಗ್ ಹೊಡ್ತಿದ್ದಾರೆ. ಮುದ್ದಾಗಿ ಹೊಡಿತಾಳೆ. ಚಾಕು ದಬಾಕು ರೂಪಾಕು ಎತ್ತಾಕು. ಅಯ್ಯಪ್ಪ ರೀ, ಅದು ಏಕಪಾತ್ರ ಅಭಿನಯ ಅಲ್ಲ ರೀ, ಪರಕಾಯ ಪ್ರವೇಶ. ಪ್ರವೇಶ ಕಾಯ ಇದ್ರ ತಾನೆ ಪ್ರವೇಶ ಆಗೋದು. ಕಾಯಿನ ಅಲ್ಲ ಸರ್, ಆಗ ಪೋಸ್ಟ್ ಕೊಟ್ಬಿಟ್ಟು ಹೋದ್ನಲ್ಲ, ಆಗ ಅದು ಆಕ್ಚುಲಿ ನಿಮ್ಗಲ್ಲ ಸರ್ ಬಂದಿದ್ದು, ಪಕ್ಕದ ಮನೆಯವ್ರು ಬಂದಿದ್ದು. ವಾಪಸ್ ಕೊಟ್ಬಿಡಿ ಸರ್. ಸರ್ ಅಪ್ಪನಿಗೆಲ್ಲ ಬಂದದ್ದು ಪೋಸ್ಟ್ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಂಗೆ 50 ರೂಪಾಯಿ ರೀಚಾರ್ಜ್ ಬೇಕಾ? ರೀ ಬೇಬಿ ಏನ್ರಿ ವಾಯ್ಸ್ ಅಲ್ಲಿ ಇಷ್ಟೊತ್ತು ಬೇಸಿತ್ತು, ಈಗ ಬೆಬ್ಬೆ ಅಂತಿದೆ. ಅಮ್ಮ ಅದು ಅವಾಗ ಒಂದು ಲೆಟರ್ ಬಂತಲ್ಲ, ಅದು ಅಪ್ಪನಿಗೆಲ್ಲ ಮತ್ತೆ ಪಕ್ಕದ ಮನೆಯವ್ರಿಗೆ. ಲೇ ಪ್ರಸಾದು, ಅಕ್ಕ ಕೊಡಕ್ಕ ಪ್ರಸಾದ ಕೊಡಕ್ಕ. ಕೊಡ್ತೀನಿ ಕಂದ. ಹೋಗಕ್ ಮುಂಚೆ ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಹೋಗು ಚಿನ್ನ. ಎಂಟು ಕರಿತಾಳೆ, 1 ನಿಮಿಷ ಬಂದೆ ಅಕ್ಕ. ಅಯ್ಯೋ ನಿನ್ ನನ್ ಮಕ್ಳು ಹಳೆ ಜೋಡ್ ಸಿಕ್ಕಾಕ. ಎಷ್ಟ್ ಜೋರ ಹೊಡೆಯೋದು ನೀನು, ಹೊಡೆಯೋದು ನೀನು ನನ್ನ ಪಾಠ ನೋಡಿದ್ಯಾ? ಮಗನೇ ಒಂದ್ಸರಿ ಕಾಲಿ ಹಾಕೋ ಬಾರ. ಬಾಯ್ ಬಾಯ್, ಟೇಕ್ ಕೇರ್. ಕಂದ ನೀನು ಹೋಗಪ್ಪ, ಇಂಥವೆಲ್ಲ ನೋಡಿದ್ರೆ ನಿನಗೆ ಭಯ ಆಗುತ್ತೆ. ದಬಾಕಮ್ಮ. ಪ್ರಪಂಚದ ಮಹಾನ್ ಪುರುಷರೇ, ಗೊತ್ತಾಯ್ತಾ? ಉದ್ಯೋಗಂ ಪುರುಷ ಲಕ್ಷಣಂ. ಪೋಸ್ಟ್ ನನ್ನ ಮಗನೇ, ನಿನ್ನ ಪೋಸ್ಟ್ ಇಂದ ಇಷ್ಟೆಲ್ಲ ಅಮಾಂತರ ಆಗಿದ್ದು. ಇನ್ನೊಂದ್ಸಲ ಹಿಂಗೆ ಪೋಸ್ಟ್ ತಗೊಂಬ, ಇದ್ರ ತರ ನಿನ್ನನ್ನು ಅರ್ಧ ಬಿಸಾಕ್ಬಿಡ್ತೀನಿ. ಯಾಕೆ ಸರ್ ಎರ್ದಾಕಿದ್ರಿ? ಈ ಸಲ ಪೋಸ್ಟ್ ಅಪಾಯಿಂಟ್ಮೆಂಟ್ ಲೆಟ್ರು ಜಾಬ್ಗೆ ಬಂದಿದ್ದು ನಿಮ್ಗೆಯಾ? ಬರ್ತಿದ್ದ ಹೇಗಿತ್ತು ಸರ್ ನಮ್ಮ ನಿರುದ್ಯೋಗಿ ಗಂಡನ ಪಾತ್ರ? ಇಂಥದ್ದು ಸುಮಾರು ಸಂಸಾರಗಳು ನೋಡಿದ್ದೀನಿ ನಾನು. ಇತ್ತೀಚೆಗೆ ಈ ಇಂಜಿನಿಯರಿಂಗು ಅಂತೇನೋ ಹೇಳ್ದ ಅವನು ಬಿಗಿನಿಂಗಲ್ಲೇ. ಅದು ಆ ಇಂಜಿನಿಯರಿಂಗು ಮುಗಿಸಿ ಆಮೇಲೆ ಹೆಂಡತಿ ತುಂಬ ಚೆನ್ನಾಗಿ ಓದಿರ್ತಾಳೆ, ಅಥವಾ ಅವಳಿಗೇನೋ ಒಂದು ಕೆಲಸ ಸಿಕ್ಕಿರುತ್ತೆ, ಅವನ ಪರಿಸ್ಥಿತಿ ಹಿಂಗಾಗಿರೋದು ಸುಮಾರು ಕಡೆ ಕಣ್ಣಿಗೆ ಬೀಳುತ್ತೆ. ಆಮೇಲೆ ಬಹಳ ನನಗೆ ಖುಷಿಯಾಗಿದ್ದು ಅಂದರೆ ಹೆಂಡತಿ ಗಂಡಂಗೆ ಬಾರಿಸ್ಬೇಕಾದ್ರೆ ಅದೇನೋ ಒಂದು ಥ್ರಿಲ್ ಆಗುತ್ತೆ. ಅದನ್ನು ಮೀರಿ ಒಂದು ಹೊಂದಾಣಿಕೆ ಅಥವಾ ಒಂದು ಪೇಷನ್ಸು, ಅದೇನೋ ಇನ್ನೊಂದೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ಕ್ಲೈಮ್ಯಾಕ್ಸಲ್ಲಿ ಇಬ್ರು ಸರಿ ಹೋಗ್ತೀರಿ, ಅದೇನೋ ಒಂದು ಬರುತ್ತೆ ಅಂದ್ಕೊಂಡೆ. ನನಗೆ ಆ್ಯಕ್ಚುಲಿ ಖುಷಿ ಆಯ್ತು, ಅದು ಬರಲ್ಲ, ಅದು ಹಿಂಗೆ ಇರೋದು. ಲೋಕಿ ಅಂತೂ ಭಲೇ ಮಜಾ ಕೊಟ್ಟ ಅವನು. ಬಾಲ್ಕನಿ ನಿಂತ್ಕೊಂಡು ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಹೋಗು ಅಂತ ನೀನು ಕರಿತಿದ್ರು ನಿಲ್ಲಿಲ್ಲ, ಅವನು ಹೊರಟೋದ. ಆಮೇಲೆ ಗೋವಿಂದ ಗೌಡ ಅವ್ನು ಸಿಗ್ತಾನೆ ಇರ್ತಾನೆ, ಸೀಸನ್ ಮುಗಿದ ಮೇಲೂ ಸಿಗ್ತಾ ಇರೋ ಏಕೈಕ ಕಂಟೆಸ್ಟೆಂಟ್ ಅವನು. ಜನ ತುಂಬಾ ನೋಡಿ ಚಪ್ಪಾಳೆ ಹೊಡೆದಿದ್ದಾರೆ ಅನ್ನೋ ಕಾನ್ಫಿಡೆನ್ಸಿಗೆ ಮಾಡೋದಿದೆಯಲ್ಲ, ಅದು ಬಹಳ ಮಜಾ ಕೊಡ್ತಿತ್ತು. ಪ್ಯಾಕು ಅಂತೂ ಅದು ಅದ್ಭುತ ಅವನು. ನನಗೆ ಇನ್ನೊಂದೇನಪ್ಪ ಅಂದ್ರೆ ಯಾರು ಹೆಣ್ಣು ವೇಷದಲ್ಲಿ ಬರಲಿಲ್ಲ. ಅದೊಂದು ಲೋಕಿನ ಸ್ತ್ರೀ ವೇಷದಲ್ಲಿ ನೋಡಿ ನನಗೆ ಹೋದ ಕಣ್ಣು ಇನ್ನೂ ವಾಪಸ್ ಬಂದಿಲ್ಲ. ಓವರಾಲ್ ಆಗಿ ಚೆನ್ನಾಗಿತ್ತು. ನಗುನ ಯಾರು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡ್ತಾನೋ ಅವನೇ ಪುಣ್ಯವಂತ.
ನಕ್ಕವನು ಪುಣ್ಯವಂತ, ನಗ್ಸಿದಿರಿ. ಥ್ಯಾಂಕ್ ಯು. ನಿಖಿತಾ ಮೇಡಮ್, ನಿಮ್ಗೆ ಏನು ಅನಿಸ್ತು ಸ್ಕಿಟ್ನ ನೋಡಿ? ನಿಮ್ಮ ಫ್ಯೂಚರ್ ಏನಾದರೂ ನೆನಪಾಯ್ತಾ ನಿಮಗೆ? ಇದಂತೂ ಪ್ರೆಸೆಂಟ್ ಟ್ರೆಂಡಿಂಗ್ ಇನ್ ಟು ದ ಫ್ಯೂಚರ್, ಅದಂತೂ ಖಂಡಿತ. ಆ್ಯಕ್ಚುಲಿ ನಾನು ಅದೇ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಫ್ಯೂಚರ್ ಇದು ಹೌಸ್ ಹಸ್ಬೆಂಡ್ಸ್ ಅಂತಾರಲ್ಲ, ಇದು ಸಿಟೀಸಲ್ಲಿ ಎಸ್ಪೆಷಲಿ ತುಂಬ ಈ ಥರ ಗಂಡಸರು ಮನೇಲಿ ಈ ಕುಕ್ಕಿಂಗ್ ಇದೆಲ್ಲ ಮಾಡ್ಕೊಂಡು ಮನೆ ಸಂಸಾರ ನಡೆಸ್ಕೊಂಡು ಹೆಂಗಸರು ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಇದನ್ನ ಒಂದು ಸ್ಕಿಟ್ ಮೂಲಕ ನೀವು ಆಲ್ರೆಡಿ ನಮಗೆ ತೋರಿಸಿದ್ದೀರ ಸಿಚುವೇಶನ್. ಅಲ್ಲಲ್ಲ, ಒಂದು ನಿಮಿಷ, ಸಾರಿ ಫಾರ್ ದ ಇಂಟ್ರಪ್ಷನ್. ಅವಮ್ಮ ಏನು ಹೇಳ್ತಾವ್ರು, ಈ ಟೈಪ್ ತುಂಬಾ ಚೆನ್ನಾಗಿದೆ, ಫ್ಯೂಚರ್ಗೆ ಇದು ಬಹಳ ಚೆನ್ನಾಗಿದೆ ಅಂತ ಏನೋ ಹೇಳ್ದಂಗೆ ಕೇಳಿಸ್ತು ನನಗೆ. ಓ, ಈ ಟೈಪ್ ಸ್ಕೀಮ್ ಹಾಕಿದ್ಯಮ್ಮ? ಬಾಯಿ ಬಣ್ಣಾಕ ಅವ್ನು ಯಾವ ಸಿಗ್ತಾನೋ ನಿಮಗೆ. ಸೊ ಎಲ್ರಿಗೂ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದೆ, ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ. ಓಕೆ, ಶಿವಣ್ಣ ಕೊಟ್ಟಿದ್ದ ಚಾಲೆಂಜ್ನಂತೂ ನಾವು ಒಂದು ಮಟ್ಟಕ್ಕೆ ಒಂದು ಲೆವೆಲ್ಗೆ ರೀಚ್ ಆಗಿದ್ದೀವಿ ಅಂತ ಅನ್ಕೋತೀವಿ ಸರ್. ನನಗೆ ಒಂದು ಡೌಟ್ ಜಗಣ, ಈ ರೇಂಜ್ ಕಿತ್ತಾಡೋರು ಅಂತ ಮಗುನ ಹೆಂಗೆ ಎತ್ತರು ಅಂತ, ಅದು ಆ ಗಳಿಗೆ ಹೆಂಗಿರ್ಬೋದು? ಅಲ್ಲ, ಅದಕ್ಕೆ ಅಂಗವಿಕಲ್ ಅಂತಾರ ಅವನು ಇದ್ದಿತ್ತು. ನಾನು ಸಿಂಕ್ ಆಗ್ಬಿಟ್ಟೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಸಿಂಕ್ ಆಗಿದ್ದು. ಹೆಂಗ್ ಅನಿಸ್ತು ಎಲ್ಲ? ನನಗೆ ಆಕ್ಚುಲಿ ಸಿನಿಮಾ ಮಾಡಬೇಕಾದ್ರೆ ಫಾರ್ಮುಲಾ ಓರಿಯೆಂಟೆಡ್ ಇಟ್ಕೊಂಡು ಸಿನಿಮಾ ಮಾಡೋದು ಪ್ರತಿಯೊಬ್ಬರು. ಇವಾಗ ನಿಮ್ಮ ಸ್ಕಿಟ್ನ ನೋಡಿದ ತಕ್ಷಣ ಒಂದು 3 ಫಾರ್ಮುಲಾ ಜ್ಞಾಪಕ ಬರುತ್ತೆ. ಅಂದ್ರೆ ಅವ್ನ ಕೆಲಸ ಸಿಕ್ತು ಅಂದಾಗ ಅದು ನಿಮ್ಗೆಲ್ಲ ವಾಪಸ್ ಕೊಡಿ ಸರ್ ಅಂತ ಅಂದಾಗ, ಆಮೇಲೆ ರಿಯಲ್ ಆಗಿ ವಾಪಸ್ ಸಿಕ್ತು ಸರ್ ಅಂದಾಗ, ಇದು 3 ಪಾಯಿಂಟ್ ಇದೆಯಲ್ಲ ಈ ಸ್ಕಿಟ್ ಒಳಗಡೆ ನಿಮಗೆ ಏನ್ ಮೆಸೇಜ್ ಹೇಳುತ್ತೆ ಅಂದ್ರೆ, ಬಾಳಿದೆವನು ಬಾಳಿಯಾನು ಅಂದ್ರೆ ಇಡೀ ಆಕ್ಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯಿಸಿದೆ ಅಂದ್ರೆ ತಮಾಷೆ ಕಾಣಿಸ್ಬೋದು. ಪ್ರತಿಯೊಬ್ಬರಿಗೂ ನಿಮ್ ಗಂಡನ ಕೆಲಸ ಇರ್ಲಿ, ಹೆಂಡತಿಗಿರ್ಲಿ, ಅವ್ರು ದುಡಿಲಿ ಇವ್ರು ದುಡಿ, ಯಾರು ಮೇಲಲ್ಲ ಯಾರು ಕೀಳಲ್ಲ, ಸಾಮರಸ್ಯ ಸಂಸಾರ ಇರುತ್ತಲ್ಲ ಅದು ಬ್ಯೂಟಿಫುಲ್ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಮತ್ತೆ ತಾಳ್ಮೆ ಇರಬೇಕು ಅನ್ನೋದು ಇದೆ. ಆಮೇಲೆ ಗಂಡಸರು ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ರೀ, ಬುಲೆ ಮಜಾ ಇರುತ್ತೆ ಅದರಲ್ಲಿ. ಯು ಡೋಂಟ್ ನೋ, ನಾನು ಇವತ್ತು ನಾನೇ ಬಹುತೇಕ ಕೆಲಸ ಮಾಡ್ತೀನಿ ಮನೇಲಿ, ಅದ್ರಲ್ಲಿ ಸಿಕ್ಕೋ ಮಜಾ ಯಾವ್ದ್ರಲ್ಲೂ ಇಲ್ಲ. ನಮ್ಮ ಮುದ್ಕಮ್ಮ ಕೂತಿರ್ತಾಳೆ, ನಾನು ಅವಳ ಮುಂದೆ ಕಸ ಹೊಡಿತಾ ಇರ್ತೀನಿ. ಅದು ಅಂದ್ರೆ ಈಗೂ ಅಂತ ಅನ್ನಲ್ಲ, ಏನೋ ಒಂದು ಆತ್ಮತೃಪ್ತಿ, ಅದು ಏನೋ ಒಂದು ಚೆನ್ನಾಗಿರುತ್ತೆ, ಒಂದು ಕಟ್ಕೊಂಡವ್ರಿಗೆ ಒಂದು ಖುಷಿ ಆಗುತ್ತೆ, ಆ ಫೀಲ್ ಬರ್ಬೇಕು. ಅದು ಡೆಫಿನೆಟ್ ಆಗಿ ಅದು ಇರುತ್ತೆ. ಅದನ್ನ ಈಗೋ ಆಗಿ ತಗೊಂಡ್ಬಿಟ್ರೆ ಏನು ನಾನು ಗಂಡಸಾಗಿ ಕೆಲಸ ಮಾಡ್ಬೇಕಂತ ಬಂದ್ಬಿಡುತ್ತೆ, ಕಿತ್ತೋಗ್ಬಿಡುತ್ತೆ. ಹಂಗಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಹೇಳಿದ್ರು. ಚೆನ್ನಾಗಿತ್ತು ಆಕ್ಟ್, ನಮ್ಗೆ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಓಕೆ, ಸೊ ನಿಖಿತಾ ಮೇಡಮ್, ಇಷ್ಟೇ ಕೆಲಸ. ನಾನು ನಿಮ್ಗೊಂದು ಡೈಲಾಗ್ನ ಹೇಳ್ಕೊಡ್ತೀನಿ ಹೆಂಗೆ ಅಂತ. ನೀವು ಅದನ್ನ ಎನಾಕ್ಟ್ ಮಾಡಿ ತೋರಿಸ್ಬೇಕು. ಸೊ ದಟ್ ನನಗೊಂದು ಐಡಿಯಾ ಬರುತ್ತೆ ಫ್ಯೂಚರಲ್ಲಿ ನೀವು ಹೆಂಗೆ ನಿಮ್ಮ ಹಸ್ಬೆಂಡ್ನ ಹ್ಯಾಂಡಲ್ ಮಾಡ್ಬೋದು. ಅಯ್ಯೋ 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 ಅಯ್ಯೋ, ಕೇಳಿದ್ರ ಜಗಣ್ಣ ಇವನ್ ಮಾತ್ನಾ? 50 ರೂಪಾಯಿ ಕರೆನ್ಸಿ ಅಂತೆ. ನಾನೇನ್ ದುಡ್ಡನ್ನ ಮರ್ದಲ್ಲಿ ಕೇಳ್ತೀನ? ಈ ಮುಸುಡಿಗೆ ಚಾರ್ಜ್ ಇಲ್ಲ, ಇನ್ ಮೊಬೈಲ್ಗೆ ರೀಚಾರ್ಜ್ ಬೇರೆ ಕೇಡು. ಇಷ್ಟು ಮಾಡ್ತೋ. ಓ, ಆಡಿಷನ್ ಜೋರಾಗಿದೆ. ಅಯ್ಯೋ 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 ಜಗನ್ನ, ಮಾತು 50 ರೂಪಾಯಿ ರೀಚಾರ್ಜ್ ಬೇಕಂತೆ. ಮರದಲ್ಲೇನ ಬೆಳೆಯತ್ತಾ? ನೋಡಿ ಮುಸುಡಿಗೆ ಏನ್ ಗೊತ್ತಾ, ಕಂಪೇರಿಟಿವ್ ಆಗಿ ಹೇಳ್ತಿದ್ದ, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ. ನಮ್ಮಲ್ಲಿ ಈ ಒಳ್ಳೆ ಫೆರೋಷಿಯಸ್ ಆದಂತ ನಾಯಿಗಳನ್ನ ಸಾಕಿರ್ತಾರ ಒಬ್ರು. ಕೆಲವರು ಬಹಳ ಒಂಥರ ಮುದ್ದಾಗಿ ಹಿಂಗನ್ನೋ ನಾಯಿ ಮರಿಗಳನ್ನ ಕೆಲಸ ಪೊಮೋರಿಯನ್ ಅಂತ ಸಾಕಿರ್ತಾರೆ. ನೀನು ಸ್ವಲ್ಪ ಫೆರೋಷಿಯಸ್ ಆಗಿದ್ಯಾ, ಅದು ಪೊಮೇರಿಯನ್ ಇದ್ದಂಗಿದೆ. ಅದಕ್ಕೋ ನಿನ್ ರೇಂಜಿಗೆ ಎಪ್ಪು ಅಂದ್ರೆ ಆಗ್ತದ? ಅದನ್ನ ಏನೋ ಪಾಪ ಅವ್ರ ಅಮ್ಮ ತೊಡೆ ಮೇಲೆ ಮನಗಿಸ್ಕೊಂಡು ಮುದ್ದ ಆಡ್ಕೊಂಡು ಏನೋ ಹಂಗೆ ಸಾಕೋರೆ. ನೀನ್ ಫುಲ್ ಅಟ್ಯಾಕಿಂಗ್ ನೇಚರ್. ಪಾಪ ಒಳ್ಳೆ ಟ್ರೈ ಮಾಡಿದ್ರು ಮೇಡಮ್ ಅವರು. ನಿಮ್ದು ನಾಟಿ ಕೋಳಿ ಪರ್ಫಾರ್ಮೆನ್ಸ್, ಅವ್ರದ್ದು ಫಾರಂ ಕೋಳಿ ಪರ್ಫಾರ್ಮೆನ್ಸ್. ಓಕೆ, ಥ್ಯಾಂಕ್ ಯು ನಿಖಿತಾ ಮೇಡಮ್. ಇವತ್ತಿನ ಗಂಡ ಹೆಂಡತಿ ಕಿತ್ತಾಟ ಈ ರೇಂಜ್ ವರ್ಗೂ ಇತ್ತು ನೋಡ್ರಿ. ಪಾಪ ಅವ್ರ ಅವಂತರ ಹೇಗಿತ್ತು ಅಂತ. ಇದೇ ಒಂಥರ ಇನ್ನೂ ಮುಂದಕ್ಕೆ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಇದು ಕಿಲಾಡಿ ಕುಟುಂಬ. ಅಸೋಸಿಯೇಟ್ ಸ್ಪಾನ್ಸರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ.